ಮಗಳು ಸೋತು ಮನೆಗೆ ಬಂದಿದ್ದಾಳೆ ಅಂತ ನೀನು ಅನ್ಕೊಂಡೆ, ಆದರೆ ನಿನ್ನನ್ನು ಗೆಲ್ಸೋಕ್ಕೋಸ್ಕರನೇ ಇವಳು ಸೋತ್ಳು. ಅದು ಈ ದೇವ್ರಿಗೆ ಮಾತ್ರ ಗೊತ್ತು. ನೀನು ಯಾವಾಗಲೂ ಇವಳು ಬದುಕು ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡೆ, ಆದರೆ ನಿನ್ನ ಮಗಳು ನಮ್ಮಪ್ಪ ಜೀವಂತವಾಗಿದ್ರೆ ಸಾಕು ಅಂತ ಅನ್ಕೊಂಡ್ಳು. ಇವಳು ಯಾವತ್ತೂ ಮೋಸ ಮಾಡಲಿಲ್ಲ ಕಣೋ ಸತ್ಯ. ಇವಳು ಅವಳ ಗಂಡನ್ನ ಎಷ್ಟು ಪ್ರೀತಿಸ್ತಾಳೋ ಅದರ 10 ಪಟ್ಟು ನಿನ್ನನ್ನು ಗೌರವಿಸ್ತಾಳೆ. ಈಗಲಾದರೂ ನೀನು ಇವಳನ್ನ ಅರ್ಥ ಮಾಡ್ಕೊಳ್ಳೋ ಸತ್ಯ. ಈ ಉಮಾಮಹೇಶ್ವರನ್ ನಮ್ದವ್ರಿಗೆ ಯಾವತ್ತೂ ಅನ್ಯಾಯ ಆಗಲಿಲ್ಲ ಅಂತ ಇರೋದಕ್ಕೆ ಇವರಿಬ್ಬರೇ ಸಾಕ್ಷಿ. ಇನ್ಮೇಲಾದರೂ ಅವ್ರ ಬದುಕನ್ನ ಅವ್ರು ಕಟ್ಕೊಳ್ಳಿ. ಅಪ್ಪ, ಅವನು ಯಾವತ್ತೂ ನನಗೆ ಇಷ್ಟ ಆಗಲ್ಲ. ಹಾಗಂತ ನಿನ್ನ ಭವಿಷ್ಯಕ್ಕೆ ನಾನು ಅಡ್ಡಿ ಬಾಮ. ನಿನ್ನ ಬದುಕು ನಿನ್ನ ತಕ್ಕು. ನಿನ್ನ ಮುಂದಿನ ಬದುಕನ್ನ ಹೇಗೆ ಕಟ್ಟಿಗೆಬೇಕು ಅದು ತಕ್ಕೊಂಡು. ಅಮ್ಮ, ಪ್ರೀತಮ್, ಥ್ಯಾಂಕ್ ಯು ಸೋ ಮಚ್ ಮದುವೆ ಹುಡುಗನಾಗಿ ನಾಟಕ ಮಾಡಿದ್ದಕ್ಕೆ. ನೀವು ಯಾವಾಗಲೂ ನನ್ನ ಬೆಸ್ಟ್ ಫ್ರೆಂಡ್ ಆಗಿರ್ತೀರ. ಥ್ಯಾಂಕ್ ಯು ಸೋ ಮಚ್ ಪ್ರೀತಮ್. ಅಜ್ಜಿ, ಚೆನ್ನಾಗಿರ್ಬೇಕು ನೀನು. ಡಾರ್ಲಿಂಗ್, ಇನ್ನೊಂದ್ಸಲ ಇವ್ರ ಕಣ್ಣಲ್ಲಿ ನೀರು ಹಾಕಿಸ್ತೆ ಅನ್ಕೋ. ಹುಡ್ಕೊಂಡು ನೋಡಿರಿ ಡಾರ್ಲಿಂಗ್. ಇಲ್ಲಿ ನಾನು, ಅಲ್ಲಿ ಲಕ್ಕಿ. ನೀವಿಬ್ರು ಒಂದಾಗ್ಲಿ ಚೆನ್ನಾಗಿ ಬಾಳ್ಲಿ ಅಂತ ಮಾಡಿರೋ ಪ್ರಯತ್ನಗಳು ಅಷ್ಟಿಷ್ಟ ಅಲ್ಲ. ಅದಕ್ಕೆ ಈ ದೇವರು ಆಶೀರ್ವಾದ ಮಾಡ್ದ. ಇನ್ನು ಮುಂದೆ ಆದರೂ ಒಳ್ಳೆ ಗಂಡ ಹೆಂಡತಿ ಅಂತ ಅನಿಸ್ಕೊಂಡು ಸುಖವಾಗಿ ಬಾಳೆ. ಹೋಗ್ಬನ್ನಿ, ಉಜ್ವಲವಾದ ಭವಿಷ್ಯ ಇದೆ ನಿಮಗೆ. ಪರಮೇಶ್ವರ, ನಿನ್ನ ಲೀಲೆ ಅಪಾರ ಅಪಾರ. ಬೇತಾಳ, ಒಂದು ಮದುವೆ ಅಂದರೆ ಇಷ್ಟೆಲ್ಲ ಶಾಸ್ತ್ರಗಳು, ಸಂಪ್ರದಾಯಗಳು, ವಿಧಿವಿಧಾನಗಳು ಇರುತ್ತೆ. ಒಂದು ಹುಡುಗಿ ಕತ್ತಿಗೆ ತಾಳಿ ಏರೋದು ಅಷ್ಟೊಂದು ಈಸಿಯಾದ ಮಾತಲ್ಲ ಅಂತ ನಿನ್ನಿಂದ ನನಗೆ ಗೊತ್ತಾಯ್ತು. ಅವತ್ತೇನು ಆವೇಶದಿಂದ ತಾಳಿ ಕಟ್ಬಿಟ್ಟೆ.
ಆದರೆ ಇವತ್ತು ಅದೇ ದೇವರ ಸನ್ನಿಧಾನದಲ್ಲಿ ವಿವೇಚನೆಯನ್ನು ವಾಪಸ್ ಪಡ್ಕೊಂಡೆ. ಮದುವೆ ಶಾಸ್ತ್ರ ಪ್ರಕಾರ ನಡೀದೇ ಇರ್ಬೋದು, ಆದರೆ ಹಾರ ಬದಲಾಯಿಸೋ ಮೂಲಕ ನಾನು ನಿನ್ನ ಹೆಂಡತಿ ಅಂತ ಮನಸ್ಫೂರ್ತಿಯಾಗಿ ಒಪ್ಕೊತಿದ್ದೀನಿ ಬೇತಾಳ. ಭಯಕುಶಲ ಚಿರಜೀವನ ಪ್ರಸುತ ಭರಿತ ಮಂಜುಳತರ ಶೃಂಗಾರೆ ಸಂಚಾರೇ ಅಧರ ರುಚಿತ ಮಧುರಿತ ಭಗ ಸುಧನ ಕನಕ ಪ್ರಶಮ ನಿರತ ಬಾಂಧವ್ಯೇ ಮಾಂಗಲ್ಯೇ ಮಮ ತವ ಸತಿ ಸಮದಶ ಶತ ಮುದ ಮನ ಶುಭ ಸುಮನಲ ಇವ ಸುಸುತ ಸಹಿತ ಕಾಮಂ ವಿರಹ ರಹಿತ ಭಾವಂ ಆನಂದ ಭೋಗಂ ಆಜೀವಕಾಲಂ ಪಾಶಾನುಬಂಧಂ ಕಾಲಾನುಕಾಲಂ ದೈವಾನುಕೂಲಂ ಕಾಮ್ಯಾರ್ಥ ಸಿದ್ಧಿಂ ಕಾಮಯೇ. ದೇವ್ರೆ, ಇಷ್ಟು ದಿನ ಪರಿಸ್ಥಿತಿ ನಮ್ಮನ್ನು ಮುನ್ನಡೆಸ್ತಿತ್ತು. ಇನ್ನು ಮುಂದೆ ಗಂಡ ಹೆಂಡತಿಯಾಗಿ ನಾವು ನಮ್ಮ ಬದುಕನ್ನು ಮುನ್ನಡೆಸೋ ಶಕ್ತಿ ನೀನೇ ಕೊಡಬೇಕು. ದೇವ್ರೆ, ಇವತ್ತು ನಾನು ಇನ್ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನನ್ನ ಬೇತಾಳ ನಾನು ಯಾವತ್ತೂ ಬಿಟ್ಕೊಡಲ್ಲ. ಚೆನ್ನಾಗಿರ್ಬೇಕು ಅಂತ ಆಶೀರ್ವಾದ ಮಾಡಪ್ಪ. ನಮಸ್ತೆ ರುದ್ರಮಣ್ಯವ ಉತೋತ ಇಷಭೇ ನಮಃ. ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಾಮುತತೆ ನಮಃ. ಯಾತ ಇಷ ಶಿವತಮಾ ಶಿವಂ ಬಭೂವತೆ ಧನುಃ. ಶಿವಾ ಶರವ್ಯಾಯಾತವತಯಾ ನೋ ರುದ್ರಮೃಡಯ. ಯಾತೆ ರುದ್ರ ಶಿವಾ ತನೂರಘೋರಾ ಪಾಪಕಾಶಿನಿ. ಇಷ್ಟು ದಿನ ಮಹಾದೇವ ನಿಮ್ಮಿಬ್ಬರ ಪ್ರೀತಿಯನ್ನ ಪರೀಕ್ಷೆ ಮಾಡ್ದ. ಇನ್ ಮುಂದೆ ನಿಮ್ಮಿಬ್ಬರ ಬದುಕನ್ನ ಪರೀಕ್ಷೆ ಮಾಡ್ತಾನೆ. ಸುತ್ತ ಶತ್ರುಗಳ ಸೈನ್ಯ. ಅಭಿಮನ್ಯನ ಕೊಲ್ಲಲು ಕೌರವರು ಚಕ್ರವ್ಯೂಹ ಸಿದ್ಧ ಮಾಡದಂತೆ ನಿಮಗೊಂದು ಚಕ್ರವ್ಯೂಹವನ್ನು ಸಿದ್ಧ ಮಾಡ್ತಿದ್ದಾರೆ. ಇಲ್ಲಿವರೆಗೂ ನಡೆದ ಕತೆ ಒಂದು ಎತ್ತರದಲ್ಲಿದ್ರೆ ಈಗ ಶುರುವಾಗ್ತಿರೋ ಕತೆ ಇನ್ನೊಂದು ಎತ್ತರದಲ್ಲಿರುತ್ತೆ. ಹಾವು ಏಣಿ ಆಟ ಜೋರಾಗಿದೆ. ಮೇಷ್ಟ್ರೆ, ನಿಮ್ಗೂ ಮಗಳಿದ್ದು ಯಾವನಾದ್ರೂ ಹೀಗೆ ಕೈಕೊಟ್ಟು ಓಡೋಗಿದ್ರೆ ಏನ್ ಮಾಡ್ತಿದ್ರಿ ನೀವು? ಮೇಷ್ಟ್ರೆ, ಮಾತಿಗೆ ತಪ್ಪದ ಮಗ ಅಂತ ಹೇಳಿ ನನ್ನ ಕುಕ್ಕನ ಕೊಯ್ದು ಬಿಟ್ರಲ್ಲ. ಈಗ ನನ್ನ ಮಗಳ ಸ್ಥಿತಿ ಏನೋ ಏನು? ನನ್ನ ಮಗ ಇಂಥವನು, ನನ್ನ ಮಗ ಅಂಥವನು. ಚಿನ್ನ ರನ್ನ ಬಂಗಾರ ಮಾತು ಕೊಡೋದ್ರಲ್ಲಿ ಹರಿಶ್ಚಂದ್ರನ್ನೇ ಮೀರಿಸ್ತಾನೆ ಅಂತ ಬಿಕ್ತಿದ್ಯಲ್ಲ. ಈಗ ನೋಡು, ಕಣ್ಣೀರ್ ಹಾಕ್ಸಿ ಮೂಲೆಯಲ್ಲಿ ಕೂರ್ಸ್ಬಿಟ್ಟಾನೆ ನನ್ನ. ಅವನು ಅಮ್ಮನಿಗೆ ಮಾತ್ರ ಮೋಸ ಮಾಡಿಲ್ಲಪ್ಪ, ನಮ್ಮ ಇಡೀ ಕುಟುಂಬಕ್ಕೆ ಮಸಿ ಬೆಳೆದ್ಬಿಟ್ಟ. ಜನ ಎಲ್ಲ ನಮ್ಮನ್ನ ಮೋಸಗಾರರು, ಕದಿಮ್ರು ಅನ್ನೋ ದೃಷ್ಟಿಲಿ ನೋಡ್ತಾ ಇದ್ದಾರೆ. ಇದಕ್ಕೆ ನಾನು ಯಾವಾಗ್ಲೂ ಬಡ್ಕೋತಿದ್ದು ಏನೋ ಒಂದಾಗತ್ತೆ ಅಂತ. ಆ ವಿಕ್ರಮ್ನ ನಂಬೇಡಿ, ಅವ್ನು ಹಿಂದೊಂಥರ ಇರ್ತಾನೆ ಮುಂದೊಂಥರ ಇರ್ತಾನೆ ಅಂತ. ಈಗ ನೋಡಿ, ಎಲ್ರೂ ಮುಂದೆ ತಲೆ ತಗ್ಸೋ ತರ ಮಾಡಿದಾನೆ.
ಆ ಲೋಕಿ ಬಂದು ವಿಕ್ರಮ್ ವೇದ ಜೊತೆ ಸುತ್ತಾಡ್ತಾ ಇದ್ದಾನಂತೆ ಹೇಳಿದಾಗಲೇ ಹುಷಾರಾಗಬೇಕಾಗಿತ್ತು. ಅವನನ್ನ ಮನೆಯಿಂದ ಆಚೆ ಬಿಡದೆ ಹದಬಸ್ನಲ್ಲಿ ಇಟ್ಕೋಬೇಕಾಗಿತ್ತು ನಾವು. ಆದರೆ ಏನು ಮಾಡೋದು, ಯಾಮಾರ್ಬಿಟ್ವಿ. ವೆಂಕಿ ಅವರೇ, ಇದ್ರಲ್ಲಿ ಯಾಮಾರದೇನ್ ಬಂತು? ವಿಕ್ರಮ್ಗೆ ಸಾಕ್ಷಿನ್ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಈ ಮನೇಲಿ ಎಲ್ರಿಗೂ ಗೊತ್ತಿತ್ತಲ್ವಾ? ಗೊತ್ತಿತ್ತು, ಆದರೆ ಏನು ಪ್ರಯೋಜನ? ಅಮ್ಮ ತಾನೇ ಉಪವಾಸ ಮಾಡಿ ಅವನ ಕೈಯನ್ನು ಕಟ್ಟಾಕಿದ್ದು. ಮತ್ತೆ ಆ ಬಲವಂತಕ್ಕೆ ಯಾಕೆ ಮದುವೆ ಆಗಲಿಲ್ಲ ಅವನು? ಅಂದ್ರೆ ಅವ್ನು ಕೊಟ್ಟು ಮಾತು ಗಾಳಿ ಮಾತಾ? ಈ ವಿಷಯವಾಗಿ ವಿಕ್ರಮ್ದು ತಪ್ಪಾಗಿದೆ. ಅಣ್ಣ, ಸರಿಯಾಗೋ ತಪ್ಪ ಈ ಸರಿ ಮಾಡಿರೋದವನು. ಒಂದು ಹೆಣ್ಣು ಮಗಳ ಜೀವನನ ಬೀದಿಗೆ ತಂದು ಬಿಟ್ಟಲ್ಲ ಅಣ್ಣ ಅವನು. ಹಸೆ ಮನೆ ಮೇಲೆ ಮದ್ವೆ ಮುರಿತಾನೆ ಅಂತ ಅಂದ್ರೆ ಅವ್ನಿಗೆ ಇನ್ನೆಷ್ಟು ಕೆಟ್ಟ ಬುದ್ಧಿ ಇರಬೇಡ ಮಾವ. ಅವನ್ನ ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಸೇರಿಸ್ಕೊಬೇಡ.